ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ವಿಡಿಯೋದಲ್ಲಿ ಒಂದು ಚಿಕ್ಕದಾದಂಥ ಒಂದು ಸ್ಟೋರಿ ಹೇಳ್ತೀನಿ. ಅದನ್ನು ನಿಮಗೆ ನಿಧಾನವಾಗಿ ಅರ್ಥ ಅನ್ನೋದು ಮಾಡ್ಕೋರಿ. ಏನಪ್ಪ ಸ್ಟೋರಿ ಅಂದರೆ, ಒಂದು ಮನೆಯಲ್ಲಿ ತಂದೆ ಮಗ ಇಬ್ಬರು ಇರ್ತಾರೆ. ಮಗ ಬಂದಿದ್ದನ್ನು ಡೈಲಿ ತುಂಬ ಕಷ್ಟಪಡ್ತಾ ಇರ್ತಾನೆ. ಕೆಲಸಕ್ಕೆ ಹೋಗೋದು ಬರೋದು, ಮನೆಯಲ್ಲಿ ಅಡುಗೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ. ಅವರಿಬ್ಬರೇ ಇರೋದು. ಓಕೆ, ಆಗ ಅಪ್ಪ ಬಂದಿದ್ದನ ಆ ಮಗ ಮಾಡೋ ಕೆಲಸಗಳೆಲ್ಲ ನೋಡಿ ಅಪ್ಪನಿಗೆ ತುಂಬ ಬೇಜಾರಾಗ್ತಾ ಇರ್ತದೆ. ಅವ್ರ ತಂದೆ ಅನ್ನೋದು ಔಟ್ಸೈಡ್ ಹೋಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಆವಾಗ ಅವ್ರೇನು ಮಾಡ್ತಾರೆ ಅಂದರೆ, ಅವ್ರ ಮಗ ಮಾಡೋ ಕೆಲಸಕ್ಕೆ ಪ್ರತಿಫಲ ಅನ್ನೋದು ಸಿಗ್ತಾ ಇರಲ್ಲ. ಆವಾಗ ತಂದೆ ಅನ್ನೋದು ತುಂಬ ಯೋಚನೆ ಮಾಡಿಬಿಟ್ಟು ಅವ್ರ ಮನೆಯಲ್ಲಿ ಹಳೆಯ ಕಾಲದ ಒಂದು ವಾಚ್ ಅನ್ನೋದು ಇರ್ತದೆ. ಓಕೆ, ಆ ವಾಚನ್ನು ಮಗನ ಕರೆದುಬಿಟ್ಟು ಕೊಡ್ತಾನೆ. ಮಗ ಇದನ್ನು ತಗೊಂಡು ಹೋಗ್ಬಿಟ್ಟು ಮಾರ್ಕೆಟ್ನಲ್ಲಿ ಈ ವಾಚ್ ಎಷ್ಟು ಬೆಲೆ ಬಾಳುತ್ತಂತ ಕೇಳ್ಕೊಂಡು ಬಾ ಅಂತ ಹೇಳ್ತಾನೆ. ಓಕೆ, ತಂದೆ ಪೂರ್ತಿಯಾಗಿ ಮಾರು ಅಂತ ಹೇಳಲ್ಲ, ರೇಟನ್ನು ಕೇಳ್ಕೊಬಾ ಅಂತ. ಆಗ ಮಗ ಇದ್ಕೊಂಡು ಆ ವಾಚನ್ನು ತೊಗೊಂಡಿದ್ದಾನೆ, ಹೋಗ್ತಾ ಇರ್ತಾನೆ. ಆಗ ಫಸ್ಟ್ ಒಂದು ವ್ಯಕ್ತಿ ಕಾಣಿಸ್ಬಿಟ್ಟಿದ್ದಾನೆ, ನೋಡಿದಾನ, ಏನೋ ಎಲ್ಲಿಂದ ಕಳ್ತನ ಮಾಡ್ಕೊಂಡು ಬಂದುಬಿಟ್ಟಿದೆಯಾ ವಾಚ್ ಅಂತ. ನೋಡಿ ಹೆಂಗಿರ್ತದೆ, ಯಾಕಂದರೆ ಆ ರೀತಿ ವಾಚು ಅವನು ಯಾವಾಗಲೂ ನೋಡಿರಲ್ಲ. ಓಕೆ, ಹಂಗಾಗ್ಬಿಟ್ಟು ಅವನು ಫಸ್ಟೇ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ವಾಚ್ ಕಳ್ತನ ಬಂದುಬಿಟ್ಟಿದೆಯಾ ಅಂತ ಕೇಳ್ತಾನೆ. ಆ ಥರ ಏನಿಲ್ಲ, ನಮ್ಗೆ ಗೊತ್ತಿರೋರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೇರಿ ಮಾಡ್ಕೊಬಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ ಅಲ್ಲಿಂದ. ಸರಿ ಅಂತ ಅವ್ರಂಗೆ ಸೈಲೆಂಟಾಗಿ ಹೋದ್ರು. ಮತ್ತು ಹೋಗ್ತಾನೆ. ಫಸ್ಟು ಒಂದು ಗುಜರಿ ಅಂಗಡಿಗೆ ಹೋಗ್ತಾನೆ. ಗುಜರಿ ಅಂಗಡಿಯವನು ಈ ಕಡೆ ಹಿಂಗೆ ನೋಡಿಬಿಟ್ಟು ವಾಚ್ನು, ಆವಾಗ ಗುಜರಿ ಅಂಗಡಿಯವನು ಇದಕ್ಕೂ 50 ರೂಪಾಯಿ ಬರುತ್ತೆ ಅಂತ ಗುಜರಿ ಅಂಗಡಿಯವನು ಹೇಳ್ತಾನೆ. ಅಷ್ಟೇನಾ, ಇನ್ನೇನು ಇಲ್ಲೋ ಅಂದ. ಅದೇ 50 ರೂಪಾಯಿ ಜಾಸ್ತಿ, ಹೋಗ ಆಚೆಗೆ ಅಂತ ಗುಜರಿ ಅಂಗಡಿಯವನು ಹೇಳ್ತಾನೆ. ಅದಾದಮೇಲೆ ನೆಕ್ಸ್ಟು ಒಂದು ವಾಚ್ ಅಂಗಡಿಗೆ ಹೋಗ್ತಾನೆ. ವಾಚ್ ಅಂಗಡಿಗೆ ಹೋದಾಗ ವಾಚ್ ಅಂಗಡಿಯವನು ಆ ಕಡೆ ಈ ಕಡೆ ನೋಡಿಬಿಟ್ಟಿದ್ದಾನೆ. ಇದರಲ್ಲಿ ಸುಮಾರು ಒಂದು ಪಾರ್ಟ್ಸ್ಗಳೆಲ್ಲ ತುಕ್ಕಿಡ್ದೋಗಿದೆ. ಇನ್ನು ಇದನ್ನು ರೆಡಿ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಆದರೂ ಪರವಾಗಿಲ್ಲ, ಒಂದು 500 ರೂಪಾಯಿ ಅಷ್ಟು ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಹೌದಾ, ಸರಿ ಇರಿ, ನಮ್ಮ ಮನೆಯಲ್ಲಿ ಕೇಳ್ಕೊಬರ್ತೀನಿ ಅಂತ ಅಲ್ಲಿಂದಲೂ ರಿಟರ್ನ್ ಅನ್ನೋದು ಆಗ್ಬಿಡ್ತಾನೆ. ಅದಾದಮೇಲೆ ಒಂದು ಮ್ಯೂಸಿಯಮ್ಗೆ ಹೋಗ್ತಾನೆ. ಓಕೆ, ಆ ಮ್ಯೂಸಿಯಮಲ್ಲಿ ಅವ್ರು ನೋಡಿಬಿಟ್ಟಿದ್ದಾನೆ, ಈ ವಾಚು ತುಂಬ ಹಳೆ ಕಾಲದ್ದು ಅಂತ ಹೇಳ್ಬಿಟ್ಟು, ಇದು ನೀವು ನಮ್ಮ ಮ್ಯೂಸಿಯಮ್ಗೆ ಅನ್ನೋದು ಕೊಟ್ಟಿದ್ದಲ್ಲಿ ನಾನು 5 ಲಕ್ಷ ನಿನಗೆ ಕೊಡ್ತೀನಿ ಅಂತ ಅಂತಾನೆ. ಆ ಹುಡುಗನಿಗೆ ಏನು ಮಾಡಬೇಕು ಅಂತ ಅರ್ಥ ಆಗಿಲ್ಲ. ಸರಿ, ಅವರಪ್ಪ ರೇಟ್ ಮಾತ್ರ ಕೇಳ್ಕೊಬಾ ಅಂತ ಹೇಳಿದ್ದೆ ಹೊತ್ತು ಮಾರು ಅಂತ ಹೇಳಿರಲಿಲ್ಲ. ಸರಿ ಅಂತ ರೇಟನ್ನು ಮನೆಗೆ ಬರ್ತಾನೆ. ಅವಾಗ ಅವ್ರ ಅಪ್ಪನ ಹತ್ರ ಕೇಳ್ತಾನೆ ಹುಡುಗ, ಅಪ್ಪ ಯಾಕಪ್ಪ ಇದಕ್ಕೂ ಒಂದೊಂದು ಕಡೆಗೆ ಒಂದೊಂದು ರೇಟು ಅಂತ. ಅವಾಗಪ್ಪ ಹೇಳ್ತಾನೆ, ಮಗನೇ ನೋಡು, ಅದಕ್ಕೂ ಬೆಲೆ ಅನ್ನೋದು ಎಲ್ಲಿರ್ತದೋ ಅಲ್ಲಿ ನಾವಿದ್ರೇ ಬೆಲೆ ಇರೋ ಜಾಗದಲ್ಲಿ ನಾವು ಇರಬೇಕು, ಬೆಲೆ ಇಲ್ಲ ಅನ್ನೋ ಜಾಗದಲ್ಲಿ ನಾವು ಇರಬಾರ್ದು. ಈಗ ನಿನಗಿದೆ ಹಿಡಿದು ಏನು ಅರ್ಥ ಆಯಿತು ಅಂದರೆ, ಇಲ್ಲಿ ಸುತ್ತಮುತ್ತ ಎಲ್ಲ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀಯ, ಅದಕ್ಕೆ ನಿನಗೆ ಪ್ರತಿಫಲ ಸಿಗೋದಿಲ್ಲ. ಈ ಊರು ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗು, ನಿನಗೆ ಬೆಲೆ ಅನ್ನೋದು, ನಿನಗೆ ಕೆಲಸಕ್ಕೆ ನಿನಗೆ ಬೆಲೆ ಅನ್ನೋದು ಸಿಗುತ್ತೆ ಅಂತ ತಂದೆ ಹೇಳ್ತಾನೆ. ಓಕೆ, ಇದರಿಂದ ನೀವು ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಂದರೆ, ನಿಮಗೆ ಎಲ್ಲಿ ಬೆಲೆ ಸಿಕ್ಕಲ್ಲೋ ಅಲ್ಲಿ ನೀವು ಇರೋಕ್ಕೆ ಹೋಗಬೇಡಿ, ನಿಮಗೆ ಎಲ್ಲಿ ಬೆಲೆ ಸಿಗುತ್ತೋ ಅಲ್ಲೇ ಇರಿ. ಓಕೆ ಫ್ರೆಂಡ್ಸ್, ಇದರಲ್ಲಿ ಸ್ವಲ್ಪ ವಾಯ್ಸ್ ಎಲ್ಲ ಸ್ವಲ್ಪ ಹಂಗೆ ಹಿಂಗೆ ಇದ್ದರೆ ಮಾತುಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ಏನು ಬೇಜಾರು ಮಾಡ್ಕೋಬೇಡಿ. ಮತ್ತು ಇದೇ ರೀತಿ ಚಿಕ್ಕ ಚಿಕ್ಕ ಸ್ಟೋರಿಗಳು ನಾನು ನಿಮ್ಮ ಮುಂದೆಗಡೆ ತೊಗೊಬರ್ತೀನಿ. ಓಕೆ ಫ್ರೆಂಡ್ಸ್, ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಓಕೆ, ಬಾಯ್.